ಆರೋಗ್ಯಕರವಾದ ಮತ್ತು ರುಚಿಕರವಾಗಿರ್ತಕ್ಕಂತಹ ಎಣ್ಣೆ ಬದನೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ. ಹಲೋ, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವೇನಾದರೂ ಮೊದಲನೇ ಸಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಏನಪ್ಪ ಅಂದರೆ ಎಣ್ಣೆ ಬದನೆಕಾಯಿ ಅಥವಾ ಎಣ್ಣೆಗಾಯಿ ಪಲ್ಯ ಅಂತ ಹೇಳ್ತೀವಲ್ಲ ಅದಕ್ಕೋಸ್ಕರ ನಾನು ಇವಾಗ ಬದನೆಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀರಲ್ಲಿ ಹಾಕಿಡಬೇಕು, ಇಲ್ಲ ಅಂತ ಅದು ಕಪ್ಪಾಗುತ್ತೆ. ಅದಾದಮೇಲೆ ಒಗ್ಗರಣೆಗೋಸ್ಕರ ನಾನು ಈರುಳ್ಳಿನ ಮತ್ತು ಒಂದು ಚಿಕ್ಕ ಟೊಮೆಟೊನ ತೊಗೊಂಡಿದ್ದೀನಿ. ಅದೇ ರೀತಿ ಒಗ್ಗರಣೆಗೋಸ್ಕರ ಕರಿಬೇವಿನ ಸೊಪ್ಪು. ಇಲ್ಲಿ ನಾನು ಮಸಾಲೆಗೋಸ್ಕರ ಸ್ವಲ್ಪ ಕಡಲೆ ಬೀಜನ ಹುರ್ಕೊಂಡಿದ್ದೀನಿ. ಇದು ಹಸಿದು ಹಾಕೋಬೋದು, ಹಸಿದಾದರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಹಸಿಯದು, ಅದಕ್ಕೋಸ್ಕರ ನಾನು ಸ್ವಲ್ಪ ಹುರ್ಕೊಂಡಿದ್ದೀನಿ ಇದನ್ನು. ಮತ್ತು ಸ್ವಲ್ಪ ಒಣಕೊಬ್ಬರಿ ತೊಗೊಂಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟನ್ನು ಕೂಡ ನಾನು ಅದಕ್ಕೆ ಮಸಾಲೆಗೋಸ್ಕರ ನಾನು ರುಬ್ಕೊಳ್ತೀನಿ. ಆಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಸಾಲೆನ ರೆಡಿ ಮಾಡ್ಕೊಳ್ತೀನಿ. ಸೊ ಈ ಎಣ್ಣೆ ಬದನೆಕಾಯಿ ಪಲ್ಯ ಅನ್ನೋದು ಇದು ದೋಸೆಗೂ ಕೂಡ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ನು. ದೋಸೆಗಾಗಲಿ, ರೊಟ್ಟಿಗಾಗಲಿ, ಚಪಾತಿಗಾಗಲಿ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಒಂದಿಷ್ಟು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಖಾರ ಪುಡಿನ ಹಾಕ್ಕೊಳ್ಳಿ. ನಾನು ಇದರಲ್ಲಿ 2 ಸ್ಪೂನು ಚಿಕ್ಕ ಗ್ಲಾಸ್ ನಮಗೆ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ಖಾರಕ್ಕೆ. ಖಾರ ಪುಡಿ ತುಂಬ ಖಾರ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದರಲ್ಲಿ ನಾನು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಇವಾಗ ನೀಟಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಧನಿಯಾ ಪುಡಿ ಕೂಡ ಹಾಕ್ಕೋಬೋದು. ನಾನು ಮನೆಯಲ್ಲಿ ಪ್ರಿಪೇರ್ ಮಾಡಿರ್ತಕ್ಕಂಥ ಸ್ವಲ್ಪ ಧನಿಯಾ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನಾವು ರುಬ್ಕೋಬೇಕು. ತುಂಬ ನೀರಾಗಿ ಮಾಡ್ಕೋಬಾರ್ದು, ಇಷ್ಟು ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. ಸೊ ಇವಾಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ಈ ಥರ ಓಪನ್ ಮಾಡಿದ್ದನ್ನು ಇದರಲ್ಲಿ ಮಸಾಲೆನ ತುಂಬ್ಕೊಳ್ಳೋಣ. ಎಲ್ಲಕ್ಕೂ ಕೂಡ ಈ ಥರ ಮಸಾಲೆನ ತುಂಬ್ಕೋಬೇಕಾಗುತ್ತೆ. ಸೊ ಈ ಥರ ತುಂಬಿಸಿದ್ರೆ ಏನಾಗುತ್ತೆ ಅಂದರೆ ಮಸಾಲೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಬದನೆಕಾಯಿಗೆ. ಈ ಥರ ನೀಟಾಗಿ ಎಲ್ಲ ಬದನೆಕಾಯಿಗೆ ಕೂಡ ತುಂಬಿಸ್ಕೊಳ್ಳೋಣ ಮಸಾಲೆನ. ಆದಷ್ಟು ನೀರನ್ನ ಕಡಿಮೆ ಹಾಕ್ಕೊಳ್ಳಿ ಮಸಾಲೆಗೆ, ಆವಾಗಾದರೆ ಈ ಥರ ಇಟ್ಕೊಳ್ಳುತ್ತೆ ಚೆನ್ನಾಗಿ. ಇಲ್ಲಾಂದರೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಈ ಥರ ತುಂಬ್ಕೊಂಡಿದ್ದೀನಿ, ಎಲ್ಲ ಸ್ಟಫಿಂಗ್ ಮಾಡಿದ್ದೀನಿ. ಸೊ ಇವಾಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಈ ಮಸಾಲೆ ಕೂಡ ಅಷ್ಟೇ, ನಾವು ಇವಾಗ ಒಗ್ಗರಣೆ ಹಾಕ್ತೀವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಬನ್ನಿ ಇವಾಗ ಒಗ್ಗರಣೆ ಯಾವ ಥರ ಹಾಕೋದಂತ ನೋಡೋಣ. ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ನಾನು ಈಗ ಒಂದು 4 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಎಣ್ಣೆ ಬದನೆಕಾಯಿಗೆ ಆ್ಯಕ್ಚುಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಒಂದೇ ಒಂದು ಪಲಾವ್ ಎಲೆ ಮತ್ತು ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ ನೀವು ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಜೊತೆಲಿ ನಾನು ಒಂದೇ ಒಂದು ಮೆಣಸಿನ್ಕಾಯಿನ ಮುರಿದಾಕ್ತಾಯಿದ್ದೀನಿ. ಸೊ ಮೇಲೆ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಹಾಕ್ಕೊಳ್ಳೋಣ. ಎಲ್ಲವನ್ನೂ ಕೂಡ ನೀಟಾಗಿ ಫ್ರೈ ಮಾಡೋಣ. ಈರುಳ್ಳಿ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ. ಕಟ್ ಮಾಡ್ಕೊಂಡಿದ್ದಾನೆ ಟೊಮೆಟೊ, ಅದು ಹಾಕ್ತಾಯಿದ್ದೀನಿ. ಟೊಮೆಟೊನೂ ಕೂಡ ಅಷ್ಟೇ, ನೀವು ಬೇಕಂದರೆ ಹಾಕ್ಕೋಬೋದು, ಬೇಡ ಸ್ಕಿಪ್ ಮಾಡ್ಬೋದು. ಬಟ್ ಟೊಮೆಟೊನ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ಸ್ವೀಟ್ ಆಗಿಬಿಡುತ್ತೆ ಪಲ್ಯ. ಒಂದು ಚಿಕ್ಕ ಟೊಮೆಟೊ ಆದರೆ ಸರಿ ಹೋಗುತ್ತೆ. ಇವಾಗ ಇದಕ್ಕೆ ನಾನು ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬದನೆಕಾಯ್ದು ಕಲರ್ ಚೇಂಜ್ ಆಗಿದೆ. ಸೊ ಇಷ್ಟು ಬೆಂದರೆ ಸಾಕಾಗುತ್ತೆ ನಮಗೆ. ಸೊ ಇವಾಗ ಇಲ್ಲಿ ಮಸಾಲೆ ಉಳಿದಿತ್ತಲ್ಲ, ಆ ಮಸಾಲೆನೂ ಕೂಡ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ.
ನೀವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇದು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಸೊ ಇಷ್ಟು ನಮಗೆ ನೀರು ಸಾಕಾಗುತ್ತೆ. ಆ ಬದನೆಕಾಯಿ ಮುಳುಗೋಷ್ಟು ನೀರು ಹಾಕಿದ್ರೆ ನಮಗೆ ಸಾಕಾಗುತ್ತೆ. ತುಂಬ ನೀರಾದರೂ ಕೂಡ ರೊಟ್ಟಿಗೆ ಅಷ್ಟು ಚೆನ್ನಾಗಿರೋದಿಲ್ಲ, ಹಾಗೆ ತುಂಬ ಗಟ್ಟಿಗೆ ಕೂಡ ಆಗಬಾರ್ದು. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸರಿ ಹೋಗುತ್ತೆ. ಇವಾಗ ಇದನ್ನು ನಾವು 2 ವಿಷಲ್ ಹೊಡ್ಸ್ಕೊಂಡ್ರೆ ಸರಿ ಹೋಗುತ್ತೆ. 3 ವಿಷಲ್ ಮಾಡಿಸ್ಕೋಬೇಡಿ, ಯಾಕೆಂದರೆ 3 ವಿಷಲ್ ಹೊಡ್ಸ್ಕೊಂಡ್ರೆ ತುಂಬ ಬೆಂದ್ಬಿಡುತ್ತೆ ಬದನೆಕಾಯಿ. ನೋಡಿ ಆಲ್ರೆಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ನ ಹಾಕ್ಸ್ಕೊಳ್ತೀನಿ. ನಿಮಗೆ ವಿಷಲ್ ಬೇಡ ಅಂದರೆ ಹಿಂಗೆ ಬೇಕಾದರೆ ನೀವು ಬೇಯಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ನೋಡಿ ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಇದನ್ನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇಲ್ಲಿ ರೊಟ್ಟಿ ಮಾಡಲಿಕ್ಕೆ ನಾನು ಸ್ವಲ್ಪ ಬಿಸಿ ನೀರು ಇಟ್ಟಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಜೋಳದ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ನೀರು ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ಜೋಳದ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜೋಳದ ಹಿಟ್ಟು ಹಾಕ್ಕೊಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ಟು ಅದನ್ನು ನೀಟಾಗಿ ತಿನ್ನಿಸ್ಕೊಳ್ಳೋಣ. ಇದನ್ನು ಬೇಕಾದ್ರೆ ಬಿಸಿನೀರಿಗೆ ನೀವು ನೀಟಾಗಿ ಕಲಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಇದನ್ನು ಜೋಳದ ಹಿಟ್ಟು ಹಾಕ್ಕೊಂಡು ನೀರಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಈಗ ನಮ್ಗೆ ಹಿಟ್ಟು ರೆಡಿಯಾಗಿದೆ. ಇದು ಸ್ವಲ್ಪ ತಣ್ಣಗಾಗಲಿ. ಇದನ್ನು ನೀಟಾಗಿ ಈ ರೀತಿ ನಾದ್ಕೋಬೇಕಾಗುತ್ತೆ. ನಾವು ಎಷ್ಟು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಈ ರೀತಿ ನೀಟಾಗಿ ನಾದ್ಕೊಳ್ಳೋಣ. ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಈಗ ಹಿಟ್ಟು ಹಾಕ್ಬಿಟ್ಟು ನೀಟಾಗಿ ತಟ್ಕೊಳ್ಳೋಣ. ಸೊ ಇವಾಗ ನೀಟಾಗಿ ರೊಟ್ಟಿನ ತಟ್ಕೋಬೇಕು. ಈ ಥರ ಹಂಚು ಹೊಡೆದೋಗ್ದಿರೋ ಥರ ಅವಾಗವಾಗ ಈ ಥರ ಕಟ್ಕೋಬೇಕು. ಇಲ್ಲಾಂದರೆ ರೊಟ್ಟಿ ಲಾಸ್ಟಲ್ಲೆಲ್ಲ ಈ ಥರ ಸೀಳ್ಕೊಂಡ್ಬಿಡುತ್ತೆ. ಸೊ ಈ ರೀತಿ ನೀಟಾಗಿ ಕಟ್ಟಕ್ಕೆ ಬರಬೇಕು ಅಂದರೆ ನಾವು ಎಷ್ಟು ಚೆನ್ನಾಗಿ ನಾದ್ಕೊಂಡಿರ್ತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಅಳ್ಕೊಳ್ತಾ ಹೋಗುತ್ತೆ. ಈ ಥರ ತಟ್ಟಂಗೆ ನೋಡಿ ಎಷ್ಟು ನೀಟಾಗಿ ಅಳ್ತಾ ಇದೆ. ಸೊ ಇವಾಗ ನಮ್ಮ ರೊಟ್ಟಿ ರೆಡಿಯಾಗಿದೆ. ಹಂಚು ಮೇಲೆ ಬೇಯಿಸ್ಕೊಳ್ಳೋಣ. ಇವಾಗ ನೀವು ನೋಡ್ತಾ ಇರ್ಬೋದು ರೊಟ್ಟಿ ಹಂಚು ಚೆನ್ನಾಗಿ ಕಾದಿದೆ. ಇವಾಗ ಈ ರೊಟ್ಟಿನ ಇದರಲ್ಲಿ ಹಾಕೋಣ. ಇದನ್ನು ನೀಟಾಗಿ ಎತ್ಕೋಬೇಕು, ಈ ಥರ ಹಾಕಬೇಕಾಗುತ್ತೆ. ಸೊ ಇವಾಗ ನಾವು ನೀರು ಹಚ್ಚೋಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂದರೆ ಬಟ್ಲಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಮತ್ತು ಒಂದು ಬಟ್ಟೆನ ತೊಗೊಂಡಿದ್ದೀನಿ. ಇದನ್ನು ನೀರು ಹಚ್ಚಲಿಕ್ಕೋಸ್ಕರ. ರೊಟ್ಟಿ ಇವಾಗ ಚೆನ್ನಾಗಿ ಬೇಯಲಿ ಫಸ್ಟು. ಸೊ ನೋಡಿ ಈಗ ರೊಟ್ಟಿ ಬಂದಿದೆ. ಇವಾಗ ನಾನು ಇದಕ್ಕೆ ನೀರು ಹಚ್ಕೊಳ್ಬೇಕು. ನೀಟಾಗಿ ನೀರು ಹಚ್ಚಿದ ಮೇಲೆ ರೊಟ್ಟಿನ ಹೀಗೆ ತಿರುಗಿಸಾಕಬೇಕು. ನೋಡಿ ಯಾವ ರೀತಿ ಉಬ್ಬುತ್ತಾ ಇದೆ ರೊಟ್ಟಿ. ಈ ರೀತಿ ಹಂಚಲ್ಲಿ ಕೂಡ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ಯಾವ ರೀತಿ ಉಬ್ಬುತ್ತಾ ಇದೆ ರೊಟ್ಟಿ. ನಾವು ಯಾವ ರೀತಿ ನಾದ್ಕೊಳ್ತೀವಲ್ಲ ಅದ್ರ ಮೇಲೆ ರೊಟ್ಟಿ ಡಿಪೆಂಡ್ ಆಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಉಬ್ಕೊಳ್ತಾ ಇದೆ ರೊಟ್ಟಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ರೊಟ್ಟಿ. ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬುತ್ತಾ ಇದೆ ನೋಡಿ. ಸೊ ಇವಾಗ ನಮ್ಮ ರೊಟ್ಟಿ ರೆಡಿಯಾಗಿದೆ. ಇವಾಗ ನಮ್ಮದು ಎಣ್ಣೆ ಬದನೆಕಾಯಿ ಮತ್ತು ಜೋಳದ ರೊಟ್ಟಿ ರೆಡಿಯಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡೋಕೆ ಮಾತ್ರ ಇಷ್ಟು ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಖಂಡಿತ ಒಂದು ಸರಿ ಟ್ರೈ ಮಾಡಿ ನೋಡಿ.
ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈ ಬದನೆಕಾಯಿ ಪಲ್ಯ. ಅನ್ನಕ್ಕಾದರೂ ಆಗಿರುತ್ತೆ ಅಥವಾ ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಣ್ಣೆ ಬದನೆಕಾಯಿ ಪಲ್ಯ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.